ಇನ್ನ ಸಿಡಬ್ಲ್ಯೂಎಂಎ ಕರ್ನಾಟಕದ ಪರ ಆದೇಶ ನೀಡಬಹುದು ಅನ್ಕೊಂಡಿದ್ದಂತ ಆಸೆ ಕಮರಿ ಹೋಗಿದೆ. ಸಿಡಬ್ಲ್ಯೂಆರ್ಸಿ ಹೇಳಿದಂತೆ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸಿದೆ. ಹೀಗಾಗಿ ಕಾವೇರಿ ಕೊಳ್ಳದಲ್ಲಿ ಆಕ್ರೋಶ ಜೋರಾಗಿದೆ. ನಾಳೆಯಿಂದ ಹೋರಾಟದ ಕಾವು ಇನ್ನೂ ಹೆಚ್ಚಾಗ್ಲಿಕ್ಕಿದೆ. ರಾಜ್ಯ ಸರ್ಕಾರದ ಮುಂದೆ ಈಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಆದ್ರೆ ಅಲ್ಲಿವರೆಗೆ ಕಾವೇರಿ ನೀರನ್ನ ಕಾಯೋರು ಯಾರು ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅನ್ನೋ ಸಿಡಬ್ಲ್ಯೂಆರ್ಸಿಯ ಶಿಫಾರಸಿನ ಬೆನ್ನಲ್ಲೇ ಹೊತ್ತಿಕೊಂಡಿದ್ದ ಕಾವೇರಿ ಕಿಚ್ಚಿಗೆ ಈಗ ಸಿಡಬ್ಲ್ಯೂಎಂಎನ ಆದೇಶ ತುಪ್ಪ ಸುರಿದಂತೆ ಮಾಡಿದೆ. ಮಂಡ್ಯದಲ್ಲಿ ರೈತಾಗ್ನಿ ದಗದಗಿಸ್ತಾ ಇದ್ದು ನಾಳೆ ಅನ್ನದಾತರ ಹೋರಾಟಕ್ಕೆ ವಿರೋಧ ಪಕ್ಷಗಳು ಸಾಥ್ ನೀಡಲಿವೆ. ಇನ್ನು ಈ ನಡುವೆ ರಾಜ್ಯ ಸರ್ಕಾರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರ್ವ ಪಕ್ಷಗಳ ಸಭೆ ಕರೆದಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಚಿಂತನೆಯಲ್ಲಿದೆ. ನಾಳೆಯಿಂದ ಇನ್ನಷ್ಟು ಕಾವೇರಲಿದೆ ನೀರಿನ ಕಿಚ್ಚು. ಸಿಡಬ್ಲ್ಯೂಎಂಎ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿನ ಎಸ್ ಮಂಡ್ಯದಲ್ಲಿ ಅನ್ನದಾತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು ಅಂತ ಸಿಡಬ್ಲ್ಯೂಎಂಎ ಹೇಳ್ತಾ ಇದ್ದಂತೆ ಹೋರಾಟ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ. ಈಗ ಬರ ಪ್ರಸಾರದಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರ ದಂಡು ನಾಳೆ ಮಂಡ್ಯದತ್ತ ತೆರಳಲಿದ್ದು ಕೆಆರ್ಎಸ್ ಚಲೋ ಮೂಲಕ ರೈತರ ಹೋರಾಟಕ್ಕೆ ಬಲವನ್ನು ತುಂಬಲು ಮುಂದಾಗಿದೆ. ಇನ್ನು ಸಿಡಬ್ಲ್ಯೂಎಂಎ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕಂದ್ರೆ ಸಂಪುಟ ವಿಸ್ತರಣೆಯ ಸುಳಿಯಲ್ಲಿ ಸಿಲುಕಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಆಗಸ್ಟ್ 2ರಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಭಾನುವಾರದ ಸರ್ವ ಪಕ್ಷಗಳ ಸಭೆಯ ಬಳಿಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನವಾಗಲಿದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಬಿಡಕ್ಕಾಗಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾರೆ. ನೀರ್ ಕೊಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಡಿಯಕ್ ನೀರು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅಲ್ಲೇನ್ ಕುಡಿಯಕ್ ನೀರಿಲ್ವಾ ತಮಿಳುನಾಡಲ್ಲಿ? ಹಾಗಾಗಿ ಯಾಕೆ ಸರಿಯಾಗಿ ಈ ಸರ್ಕಾರ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ? ಯಾಕೆ ವಕೀಲರನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಈ ಸರ್ಕಾರ? ಹಾಗಾಗಿ ಈ ಸೋಂಬೇರಿ ತರವನ್ನ ಡಿಕೆ ಶಿವಕುಮಾರ್ ಅವರು ಬಿಡಬೇಕು. ಸರಿಯಾಗಿ ಸಮರ್ಥವಾಗಿ ಮುಖ್ಯಮಂತ್ರಿ ಆಗೋವರೆಗೂ ನೀವು ಯಾವ ರೀತಿ ಪ್ರಯತ್ನ ಪಟ್ರಿ? ನಿಮ್ಮ ಹೈಕಮಾಂಡ್ ಹತ್ರ ಎಷ್ಟು ಸರಿ ಹೋದ್ರಿ? ವಿರೋಧ ಪಕ್ಷಗಳು ಮಾತ್ರವಲ್ಲ, ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸಹ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ರಾಜ್ಯ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ. ನೀರು ಬಿಟ್ಟರೆ ನಾವು ಕೂಡ ರೈತರ ಜೊತೆಗೆ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂಥರ ಧೃತರಾಷ್ಟ್ರನ ಪ್ರೇಮ ತರ ತಮಿಳುನಾಡಿಗೆ ಬಿಡಿ 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 ಅಂದ್ರೆ ಬಿಡಕ್ ಸಾಧ್ಯನಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಬಿಟ್ರೆ ಇದ್ರ ನಮ್ಮ ಸರ್ಕಾರ ಆಗ್ಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದ್ರೆ ನೀರು ಮಾತ್ರ ಕೊಡ್ಕೊಡ್ದು. ನಾಳೆ ಕರ್ನಾಟಕ ಬಂದ್ನ ಭವಿಷ್ಯ ನಿರ್ಧಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸಭೆ ಇದೆ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೀಟಿಂಗ್ ಕರೆಯಲಾಗಿದ್ದು ಕರ್ನಾಟಕ ಬಂದ್ ಸೇರಿದಂತೆ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನವಾಗಲಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡತಕ್ಕಂತ ಚಿಂತನೆ ಮಾಡಲೇಬಾರದು. ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ. ನಾಳೆ ಸಿಡಬ್ಲ್ಯೂಸಿ ವಿರುದ್ಧ, ತಮಿಳುನಾಡು ವಿರುದ್ಧ ಇದೇ ಹೋಟೆಲ್ನಲ್ಲಿ ಭಾರಿ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೇವೆ. ಒಟ್ಟಾರೆ ಮೊದಲೇ ಮಳೆಯಿಲ್ಲದೆ ಬರಕ್ಕೆ ಸಿಲುಕಿದಂತಹ ರೈತರ ಮೇಲೆ ಇಂದಿನ ಸಿಡಬ್ಲ್ಯೂಎಂಎ ಆದೇಶ ಗಾಯದ ಮೇಲೆ ಬರಿ ಎಳೆದಂತಾಗಿದೆ. ನಾಳೆಯಿಂದ ಹೋರಾಟ ಇನ್ನಷ್ಟು ಕಾವನ್ನ ಪಡೆಯಲಿದ್ದು ಒಂದೆಡೆ ಕಾನೂನು, ಮತ್ತೊಂದು ಕಡೆಗೆ ರೈತರ ಆಕ್ರೋಶವನ್ನ ಕರ್ನಾಟಕ ಸರ್ಕಾರ ಹೇಗೆ ನಿಭಾಯಿಸಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ.